Hello aspirants, welcome back to India for IAS. Daily answer writing practice day 33 ನ ವಿಡಿಯೋ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಿಮಗೆ ಡೇ 33ಗೆ ಕೊಟ್ಟಿದ್ದಂತಹ ಟಾಪಿಕ್ ಬಂದು ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ವೇದಿಕ್ ಲಿಟರೇಚರ್ ಇನ್ ಶೇಪಿಂಗ್ ದ ಸೋಷಿಯಲ್, ಕಲ್ಚರಲ್ ಅಂಡ್ ರಿಲಿಜಿಯಸ್ ಫ್ಯಾಬ್ರಿಕ್ ಆಫ್ ಏನ್ಷಿಯಂಟ್ ಇಂಡಿಯಾ. ಪ್ರಾಚೀನ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ರಚನೆಯನ್ನ ರೂಪಿಸುವಲ್ಲಿ ವೈದಿಕ ಸಾಹಿತ್ಯದ ಮಹತ್ವವನ್ನ ಚರ್ಚಿಸಿ. ಇದೊಂದು ನಿಮಗೆ 15 ಅಂಕಗಳ ಪ್ರಶ್ನೆ ಆಗಿರುತ್ತೆ. 250 ಪದಗಳ ಮಿತಿಯಲ್ಲಿ ನೀವು ಈ ಪ್ರಶ್ನೆಗೆ ಉತ್ತರವನ್ನ ಉತ್ತರಿಸಬೇಕಾಗಿರುತ್ತೆ. ಸೊ ಮೊದಲಿಗೆ ಇಂಟ್ರೊಡಕ್ಷನ್ ಪಾರ್ಟ್ ಬಂದಾಗ ನೀವು ವೈದಿಕವಾಗಿ ಅಥವಾ ವೈದಿಕ ಸಾಹಿತ್ಯ ಅಂತ ಏನ್ ಕರಿತೀವಿ ಅಥವಾ ವೇದಿಕ್ ಲಿಟ್ರೇಚರ್ ಅಂತ ಏನ್ ಕರಿತೀವಿ, ಸೊ ಅದರ ಬಗ್ಗೆ ನೀವು ಪೀಠಿಕೆಯನ್ನ ಬರೆಯಬೇಕಾಗುತ್ತೆ. ಆ ನಂತರದಲ್ಲಿ ನೀವು ಬಾಡಿ ಪಾರ್ಟ್ ಅಥವಾ ಪ್ರಶ್ನೆಯ ಒಂದು ಉತ್ತರದ ದೇಹದ ಭಾಗದಲ್ಲಿ ಹೇಗೆ ಈ ವೈದಿಕ ಸಾಹಿತ್ಯ ಅನ್ನುವಂಥದ್ದು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕ ರಚನೆಗಳ ಮೇಲೆ ಮಹತ್ವವನ್ನ ಬೀರಿದೆ ಅನ್ನೋ ರೀತಿಯಲ್ಲಿ ಹೆಡ್ಡಿಂಗ್ ಅನ್ನ ಹಾಕಿ ಆನ್ಸರ್ ಅನ್ನ ಬರೀತಾ ಬರಬೇಕಾಗತ್ತೆ. ಕನ್ಕ್ಲೂಷನ್ ಪಾರ್ಟ್ ನಲ್ಲಿ ನೀವು ಈ ಎರಡನ್ನು ಸಮರೈಸ್ ಮಾಡಿ ಒಟ್ಟಾದಿಯಾಗಿ ಹೀಗೆ ಅನ್ನೋ ರೀತಿಯಲ್ಲಿ ಒಂದು ಪಾಸಿಟಿವ್ ನೋಟ್ ನಲ್ಲಿ ನೀವು ಆನ್ಸರ್ ಅನ್ನ ಎಂಡ್ ಮಾಡಬೇಕಾಗತ್ತೆ. ಇದಿಷ್ಟು ಲೈಕ್ ಹೇಗೆ ಆನ್ಸರ್ಗೆ ನೀವು ಅಪ್ರೋಚ್ ಅನ್ನ ಮಾಡಬೇಕು ಅನ್ನುವಂತಹ. ಸೊ PTA ಬಂದಾಗ ಅಥವಾ ಒಂದು ಇಂಟ್ರೊಡಕ್ಷನ್ ಪಾರ್ಟ್ಗೆ ಬಂದಾಗ ಪ್ರಾಥಮಿಕವಾಗಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ, ಈ 4 ವೇದಗಳು ಒಳಗೊಂಡಿರುವಂತಹ ವೈದಿಕ ಸಾಹಿತ್ಯವು ಬ್ರಾಹ್ಮಣಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳೊಂದಿಗೆ ಪ್ರಾಚೀನ ಭಾರತೀಯ ಸಮಾಜದ ಸಾಮಾಜಿಕ ರಚನೆ ಮತ್ತು ಆಡಳಿತವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿವೆ. ಹಾಗೆಯೇ ವೈದಿಕ ಪಠ್ಯಗಳು ಧಾರ್ಮಿಕ ಮತ್ತು ತಾತ್ವಿಕ ಚೌಕಟ್ಟನ್ನ ಒದಗಿಸಿವೆ ಅಂತ ಏನ್ ಮಾಡ್ತಾ ಬರ್ತೀರಾ. ದೆನ್ ಬಾಡಿ ಪಾರ್ಟ್ ಬಂದಾಗ ಪ್ರಾಚೀನ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ರಚನೆಯನ್ನ ರೂಪಿಸುವಲ್ಲಿ ವೈದಿಕ ಸಾಹಿತ್ಯದ ಮಹತ್ವ ಅಂತ ಹೆಡ್ಡಿಂಗ್ ಅನ್ನ ಹಾಕೊಂಡು ಸಾಮಾಜಿಕ ಮಹತ್ವವನ್ನ ಒಂದು ಹೆಡ್ಡಿಂಗ್ ಹಾಕೊಂಡಿದ್ದೀನಿ. ಅಲ್ಲಿ ಸ್ಥಾಪಿತವಾದಂತಹ ವರ್ಣ ವ್ಯವಸ್ಥೆ ಅಂತಿದ್ವಿ ಅಥವಾ ಸಾಮಾಜಿಕವಾಗಿ ಕ್ರಮಾನುಗತ ಅಂದ್ರೆ ಯಾರು ಯಾವ ಒಂದು ವೃತ್ತಿಗಳನ್ನ ಅವಲಂಬಿಸಬೇಕು, ಆ ವೃತ್ತಿಗಳಿಗೆ ಹೇಗೆ ವಿಧೇಯರಾಗಿರಬೇಕು, ಅಲ್ಲೇ ಕೆಲಸವನ್ನ ಮಾಡ್ಕೋತಾ ಬರಬೇಕು ಅಂಡ್ ಒಂದು ವ್ಯವಸ್ಥೆಯನ್ನ ಒಂದು ರೂಪಿಸಲಾಗತ್ತೆ. ಸೊ ಅದನ್ನ ನಾವು ಇಲ್ಲಿ ಮಾಡ್ತಾ ಬಂದಿದ್ದೀವಿ. ದೆನ್ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಮಹಿಳೆಯ ಅಥವಾ ಒಂದು ವ್ಯಕ್ತಿಯ ಪಾತ್ರಗಳೇನೇನಿರುತ್ತೆ, ಜವಾಬ್ದಾರಿಗಳೇನೇನಿರುತ್ತೆ ಅನ್ನೋ ಒಂದು ವ್ಯಾಖ್ಯಾನವನ್ನ ನಮ್ಗೆ ಯೂಶಲಿ ನಮ್ಗೆ ಈ ಒಂದು ವೇದಿಕ್ ಲಿಟರೇಚರ್ ಸಿಗ್ತಾ ಬರುತ್ತೆ. ಕುಟುಂಬ ಮತ್ತು ಮದುವೆಗಳ ಒಂದು ಸಾಂಸ್ಥೀಕರಣ ಅಂತ ಕಳಿಸ್ತೀವಿ. ಸೊ ಅದನ್ನು ಕೂಡ ನಾವು ಈ ಕಾಲದಲ್ಲಿ ಉಂಟಾಗಿರುತ್ತೆ. ಅಂಡ್ ಪ್ರಭಾವಿತವಾದಂತಹ ಸಾಮಾಜಿಕ ರೂಢಿಗಳು, ಮೌಲ್ಯಗಳು, ಈ ಎಲ್ಲ ಅಂಶಗಳಿಂದಾಗಿ ನಮಗೆ ಸಾಮಾಜಿಕವಾಗಿ. ಇನ್ನು ಸಾಂಸ್ಕೃತಿಕ ಮಹತ್ವ ಅಂತ ಬಂದಾಗ ಸಂಸ್ಕೃತ ಒಂದು ಭಾಷೆಯಾಗಿ ಅಥವಾ ಸಾಹಿತ್ಯವನ್ನ ಅಭಿವೃದ್ಧಿಪಡಿಸಲಾಗುತ್ತೆ ಈ ಹಂತದಲ್ಲಿ. ಅಂಡ್ ಕಲೆ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು ಮತ್ತು ಸಂಗೀತಕ್ಕೆ ಈ ಒಂದು ವೇದಿಕ್ ಲಿಟರೇಚರ್ನ ನಾವು ಪ್ರೇರಣೆಯನ್ನ ಕಾಣ್ಬೋದಾಗಿರುತ್ತೆ. ಅಂಡ್ ಭಾರತೀಯ ತತ್ವಶಾಸ್ತ್ರ ಮತ್ತು ವಿಶ್ವ ದೃಷ್ಟಿಕೋನವನ್ನ ನಾವು ಈ ವೇದಿಕ್ ಲಿಟರೇಚರ್ ಅಲ್ಲಿ ನೋಡ್ತಾ ಬರ್ತೀವಿ. ಸಂರಕ್ಷಿತ ಸಾಂಸ್ಕೃತಿಕ ಪರಂಪರೆ ಆಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಎರಡನ್ನು ನಾವು ಇಲ್ಲಿ ಕಾಣ್ತಾ ಬರ್ತೀವಿ. ಇನ್ನೊಂದು ಧಾರ್ಮಿಕ ಮಹತ್ವ. ಬ್ರಹ್ಮನ ಪರಿಕಲ್ಪನೆಯನ್ನ ಈ ಹಂತದಲ್ಲಿ ನಮಗೆ ಪರಿಚಯಿಸಲಾಗುತ್ತೆ. ಅಂದ್ರೆ ಅಂತಿಮ ವಾಸ್ತವ ಅಂತ ಕರಿತೀವಿ. ಅಂದ್ರೆ ಲಾಸ್ಟ್ ರಿಯಾಲಿಟಿ ಅನ್ನುವಂಥದ್ದು ನಮ್ಗೇನು ಎಲ್ಲವೂ ಕೂಡ ಬ್ರಹ್ಮ ಅನ್ನೋ ಒಂದು ಕ್ರಿಯೇಟರ್ ಇರ್ತಾನೆ. ಸೊ ಈಸ್ ದ ಅಲ್ಟಿಮೇಟ್. ಅವನ ನಮ್ಗೆ ಜೀವವನ್ನು ತುಂಬುವಂತಹ ಒಬ್ಬ ಕ್ರಿಯಾತ್ಮಕ ಆಗಿರ್ತಾನೆ ಅನ್ನೋ ರೀತಿಯಲ್ಲಿ. ಅಂದ್ರೆ ಬ್ರಹ್ಮ, ಆತ್ಮ ಅನ್ನುವಂಥದ್ದು ಬೇರೆ, ಅಂದ್ರೆ ಬ್ರಹ್ಮ ಅನ್ನೋದು ಯೂಶಲಿ ನಾವು ಬ್ರಹ್ಮನಲ್ಲಿ ನಮ್ಮ ಆತ್ಮವನ್ನ ಅಥವಾ ನಮ್ಮನ್ನು ನಾವು ಲೀನಗೊಳಿಸಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ಗಳಾಗಿರ್ಬೋದು, ಅಥವಾ ಆಚರಣೆ ಮತ್ತು ಪೂಜಾ ಪದ್ಧತಿಗಳ ಪರಿಚಯ ಆಗಿರ್ಬೋದು, ಕರ್ಮ, ಧರ್ಮ ಅಥವಾ ಮೋಕ್ಷದ ಪರಿಕಲ್ಪನೆಗಳ ಪರಿಶೋಧನೆ ಆಗಿರ್ಬೋದು, ಅಥವಾ ಹಿಂದೂ ಧರ್ಮಶಾಸ್ತ್ರಗಳ ಮತ್ತು ಪುರಾಣಗಳ ಒಂದು ವೇದಿಕ್ ಲಿಟರೇಚರ್ಗೆ ಕೆಲಸವನ್ನ ಮಾಡ್ತಾ ಬಂದಿದೆ. ಪ್ರಾಚೀನ ಭಾರತೀಯ ಸಮಾಜದ ಮೇಲೆ ಯಾವೆಲ್ಲ ಪರಿಣಾಮಗಳನ್ನ ಬೀರಿದೆ ಅಂತ ನೋಡೋದಾದ್ರೆ ಶಿಕ್ಷಣ ಆಗಿರ್ಬೋದು ಅಥವಾ ಜ್ಞಾನ ವ್ಯವಸ್ಥೆಯನ್ನು ಆಕಾರಗೊಳಿಸುವಂಥದ್ದು, ಆಡಳಿತ ಮತ್ತು ರಾಜಕೀಯವಾಗಿ ಪ್ರಭಾವಿತಗೊಳಿಸುವಂಥದ್ದು, ವೈಜ್ಞಾನಿಕ ಮತ್ತು ಗಣಿತದ ಬೆಳವಣಿಗೆ, ಆಧ್ಯಾತ್ಮಿಕತೆಗೆ ಪ್ರೋತ್ಸಾಹ. ಅಂಡ್ ಅದರ ಲೆಗಸಿಯನ್ನ ನೋಡೋದಾದ್ರೆ, ಅಂದ್ರೆ ಏನು ವೇದಿಕ್ ಲಿಟರೇಚರ್ನ ಒಂದು ಲೆಗಸಿ ಅಥವಾ ಪರಂಪರೆಯನ್ನ ಇಂದಿಗೂ ನಾವು ನೋಡೋದಾದ್ರೆ ಹಿಂದೂ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರುವುದನ್ನ ಇಂದಿಗೂ ಕೂಡ ಅದು ಮುಂದುವರೆಸಿದೆ. ಇದರ ಜೊತೆಗೆ ಬೌದ್ಧ ಧರ್ಮ, ಜೈನ ಧರ್ಮ ಮತ್ತು ಸಿಖ್ ಸಂಪ್ರದಾಯಗಳಿಗೆ ಸ್ಫೂರ್ತಿ ನೆಲೆಯಾಗಿ ತನ್ನ ಕಾರ್ಯವನ್ನ ನೀಡಿದೆ. ಅಂಡ್ ಭಾರತೀಯ ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಇಂದಿಗೂ ಕೂಡ ಸ್ಫೂರ್ತಿಯಾಗ್ತಾ ಬಂದಿದೆ. ಭಾರತೀಯ ಪರಂಪರೆ ಮತ್ತು ಗುರುತಿನ ಒಂದು ಪ್ರಮುಖ ಭಾರವಾಗಿ ಉಳಿದಿದೆ ಏನ್ ಮಾಡ್ತೀರಾ. ಅಂಡ್ ಕನ್ಕ್ಲೂಷನ್ ಪಾರ್ಟ್ ಬಂದಾಗ ಕೂಡ ಪ್ರಾಚೀನ ಭಾರತೀಯ ಸಮಾಜದ ಆರಂಭಿಕ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳನ್ನ ರೂಪಿಸುವಲ್ಲಿ ವೈದಿಕ ಸಾಹಿತ್ಯವು ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ವರ್ಣ ವ್ಯವಸ್ಥೆ, ರಾಜತ್ವ, ಧರ್ಮ ಮತ್ತು ಆಡಳಿತದ ಕಲ್ಪನೆಗಳನ್ನ ಸಾಮಾಜಿಕ ಸಂಘಟನೆ ಮತ್ತು ರಾಜಕೀಯ ಅಧಿಕಾರಕ್ಕೆ ಚೌಕಟ್ಟನ್ನು ಒದಗಿಸಿದವು. ಕಾಲಾನಂತರದಲ್ಲಿ ಈ
ಪರಿಕಲ್ಪನೆಗಳು ವಿಕಸನಗೊಂಡು ನಂತರದ ಭಾರತೀಯ ನಾಗರಿಕತೆಗಳ ಜಾತಿ ವ್ಯವಸ್ಥೆ, ರಾಜಕೀಯ ಸಂಸ್ಥೆಗಳ ಅಭಿವೃದ್ಧಿಯ ಮೇಲೆ ಪ್ರಭಾವವನ್ನು ಬೀರಿವೆ. ಅದ್ಯಾಗೂ ಸಮಾಜ ಮತ್ತು ಧಾರ್ಮಿಕ ಚಿಂತನೆಯ ಮುಂದುವರಿದಂತೆ ವಿಶೇಷವಾಗಿ ತಾತ್ವಿಕ ಪಠ್ಯಗಳು ಮತ್ತು ಇತರ ಧಾರ್ಮಿಕ ಚಳುವಳಿಗಳ ಆಗಮನದೊಂದಿಗೆ ವೇದಗಳಲ್ಲಿ ಸೂಚಿಸಲಾದ ಕೆಲವು ತತ್ವಗಳು ಮರುಮೌಲ್ಯಮಾಪನ ಮತ್ತು ರೂಪಾಂತರಕ್ಕೆ ಒಳಗಾಗುತ್ತವೆ. ಈ ರೀತಿಯಾಗಿ ಆನ್ಸರ್ ಅನ್ನ ಏನ್ ಮಾಡ್ತಾ ಇಂಟ್ರೊಡಕ್ಷನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬಂದ ಪಾರ್ಟ್, ದೆನ್ ವಾಟ್ ಆರ್ ದ ಸೋಷಿಯಲ್ ಸಿಗ್ನಿಫಿಕೆನ್ಸ್ ಅಂಡ್ ಕಲ್ಚರ್ ಅಂಡ್ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಆಗಿರ್ಬೋದು, ಇಂಪ್ಯಾಕ್ಟ್ ಆನ್ ಇಂಡಿಯನ್ ಏನ್ಷಿಯಂಟ್ ಇರ್ಬೋದು, ಅಥವಾ ಕನ್ಕ್ಲೂಷನ್. ಈ ರೀತಿಯಾಗಿ ಆನ್ಸರ್ ಅನ್ನು ನೀವು ಅಪ್ರೋಚ್ ಮಾಡ್ತಾ ಬನ್ನಿ. ಸೊ ಇದನ್ನ ಇನ್ನೊಂದ್ಸಲಿ ನೀವು ಪಾಸ್ ಮಾಡಿಕೊಂಡು ಆನ್ಸರ್ಗಳನ್ನ ಓದ್ತಾ ಬನ್ನಿ. ಈ ಮೂಲವಾಗಿ ನೀವು ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಬರಿತಾ ಬರ್ಬೋದು. ಅಂದ್ರೆ ಇವನ್ನೆಲ್ಲ ಕೆಲವು ಸಲ ಡ್ರೈ ಏರಿಯಾ ಅಂತ ಕರಿತಾ ಬರ್ತೀವಿ. ಅಂದ್ರೆ ಯಾಕಂದ್ರೆ ನಮ್ಗೆ ಇಲ್ಲಿ ಹೆಚ್ಚಿನ ಒಂದು ಮೌಲ್ಯ ಲೈಕ್ ಇನ್ಫಾರ್ಮೇಶನ್ ಇರಲ್ಲ. ಈ ರೀತಿಯಾಗೂ ಕೆಲವು ಸಲ ಕೇಳ್ಬೋದು. ಅಥವಾ ಲೈಕ್ ಸಾಹಿತ್ಯಕ್ಕೆ ಯಾವೆಲ್ಲ ಒಂದು ಲೈಕ್ ಈ ಕಾಲದಲ್ಲಿ ಯಾವೆಲ್ಲ ಸಾಹಿತ್ಯ ಬೆಳೆದು ಬಂದು ಅಂತಾನೋ ಅಥವಾ ಬೇರೆ ರೀತಿಯಲ್ಲಿ ಕೇಳ್ತಾ ಬರ್ತಾನೆ. ಸೊ ಅದಕ್ಕೆಲ್ಲವೂ ನೀವು ಗೊತ್ತಿರಬೇಕಾಗತ್ತೆ. ಅಂದ್ರೆ ಯಾವ್ಯಾವ ವೇದಗಳಿದ್ದು, ಉಪನಿಷತ್ತುಗಳು ಯಾವ್ಯಾವಿದ್ದು, ಸೊ ಯಾವ್ಯಾವೆಲ್ಲ ನಮಗೆ ಹೆಲ್ಪ್ ಮಾಡಿದೆ ಅನ್ನೋ ರೀತಿಯಲ್ಲಿ ನೀವು ಆನ್ಸರ್ ಅನ್ನ ಏನ್ ಮಾಡ್ತಾ ಬರ್ತೀರಾ. ಸೊ ಇದಿಷ್ಟು ಈ ದಿನದ ಅಂದ್ರೆ ಡೇ 33ನ ಒಂದು ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು.